ಪಾರಕ ಹಿಂಗ ಮನ್ಸಿಗೆ ತಗೊಂಡ್ ಕುಂತ್ರೆ ಎದಕ್ ಬಂತು? ಹೇಳು ಮಕ್ಕಳು ಹೇಳು, ಹೊತ್ತು ಭಾಳ ಆಗೈತಿ ಹೇಳು. ಯವ್ವ ನನಗೆ ನಿದ್ದೆ ಬಾ ಅಂದ್ರೆ ಹೆಂಗೆ ಬರ್ತೈತಿ ಹೇಳ್ಬೇ ಯವ್ವ. ನೋಡ್ಬೇ ಯವ್ವ ಎಂಥ ಪರಿಸ್ಥಿತಿ ತಂದಿಟ್ಕೊಂಡ್ಬಿಟ್ಲ ನನ್ನ ಮಗಳು. ನನ್ನ ಕೈಯಾರಿ ನಾನು ಆ ಜೈಲಿ ಕಳ್ಸೋಂಗ ಆತಲ್ ಬೇ ಯವ್ವ. ಯಾ ತಾಯಿಗೂ ಇಂಥ ನರಕ ಬರೋದು ಬೇಡ ಬೇ ಯವ್ವ. ಆಕೆಗೆ ಚಂದಾಗ ಬಾಳೆ ಮಾಡ್ಕೊಂಡು ತಿನ್ನೋದು ಗೊತ್ತಿಲ್ಲ. ಏನು ಮಾಡೋಕ್ಕಾಗತ್ತ? ನಿಂದು ತಪ್ಪಲ್ಲ, ಮೊದ್ಲಕ್ಕ ಅದು ನಿನ್ನ ಮಗಳು ತಪ್ಪು. ನಮ್ಮನೆ ಮರ್ಯಾದೆ 3 ಕಾಸಿಗೆ ಹರಸಾಕಿದ್ಲು. ನನ್ನ ಗಂಡ 4 ಮಂದಿ ತಲೆ ಎತ್ತಿ ಹೆಂಗೆ ಅಡ್ಡಾಡ್ಬೇಕು ಬೇ ಯವ್ವ. ನನಗದ ಚಿಂತೆ ಎತ್ತಿ ಬಿಟ್ಟತಿ ಅಲ್ವೇ ಯವ್ವ. ಎಂಥ ಮಾಡಿಗಿಡಿರ್ಬೇಕು ಬೇ ನನ್ನ ಮಗಳು. ತನ್ನ ಕೂಸ ಅದು ತನ್ನ ಕಳ್ಳು ಬಳ್ಳಿ ಅದ್ರ ಮಕ್ಕನಾರ ನೋಡಿ ಅದು ಹೆಂಗೆ ಬೇ ಯವ್ವ, ಹೆಂಗಾರ ಮನಸ್ಸು ಬಂತು ಕರೆ ಅಂದ್ರೆ ನನ್ನ ಚಿಂತಿನ ಹತ್ತಿ ಬಿಡ್ತೀವಿ ಯವ್ವ. ಎಂಥ ಕರ್ಮ ಇರ್ಬೇಕು ನೋಡ ಯವ್ವ. ಇದನ್ನೆಲ್ಲ ನೋಡ್ಲಿ ಅಂತ ಇಟ್ಟಿದ್ದ ನಾನೇ ಯವ್ವ ದೇವ್ರು ನನ್ನ. ಈ ನನ್ನ ಮಗಳದು ಎಲ್ಲರ ಚಲೋ ಮಂತಾನ ನೋಡಿ ಲಗ್ನ ಮಾಡ್ಕೊಡ್ಬೇಕಂದ್ರ ಆಕಿದು ಎಲ್ಲಿ ಚಲೋ ಮಂತಾನ ಸಿಗವಲ್ಲು. ಚಲೋ ಮಂತಾನ ಸಿಕ್ಕೈತನ್ನೋರೊಳಗ ನೋಡುವ ಹಾಳು ಮಾಡಿಬಿಡ್ತಾರ ಯವ್ವ. ಏನು ಮಾಡ್ಬೇಕಂತ ಒಂದು ಗೊತ್ತಾಗವಲ್ಲವ ಯವ್ವ. ದೇವ್ರೇ ನಮ್ಮ ಗೌಡ್ರು ಎಲ್ಲೋಗ್ಯಾರನ ಯವ್ವ. ಮನೆಗೆ ಊಟಕ್ಕೆ ಸತ್ಯಕರ ಬಂದಿಲ್ಬೇ. ಮನಸ್ಸಿಗೆ ಬೇಸರ ಮಾಡ್ಕೊಂಡಿರ್ತಾರ, ಎಲ್ಲಿ ಹೋಗಿರಂಗಿಲ್ಲ. ನೀ ಏನು ಚಿಂತೆ ಮಾಡಬೇಡ. ಕಡಿಕ ಹೊಲ್ದಾಗ ಹೋಗಿ ಮಕ್ಕೊಂಡಿರ್ತಾರ. ನಡಿ ನಡಿ, ಹೊತ್ತಾಗಿತ್ತು, ಮಕ್ಕೊಂಡು ನಡಿ. ನಾ ಇನ್ನೊಂದಿಟ್ಟು ಹೊರಗೆ ಕುಂತು ಬರ್ತೀನವ. ನನಗೆ ಯಾಕೆ ಸಮಾಧಾನ ಆಗವಲ್ದು. ಬಾರು ಬಾರು ನೀನು ಮಕ್ಕೊಂಡಿಲ್ಲೇನ? ಹೊತ್ತು ಬಾಳಾಗಿತ್ತು, ಮಕ್ಕೋಬೇಕಿಲ್ಲ. ನನಗೆ ಯಾಕೆ ನಿದ್ದೆ ಬರವಲ್ದ್ರಿ? ಯಾಕೆ ಊಟಕ್ಕೂ ಬರಲಿಲ್ಲ ನೀವು? ಯಾಕೋ ಹೊಟ್ಟೆ ಎಷ್ಟಿದ್ದಿಲ್ಲ. ಅಲ್ಲೇ ಮಾಯನನ್ನಿದ್ದು 1-2 ಮಾಯನ ತಿಂದೆ. ನೀನು ಊಟ ಉಂಡಿಲ್ಲ? ನಿಮ್ಮನ್ನ ಬಿಟ್ಟು ಯಾವತ್ತಾದ್ರೂ ಊಟ ಮಾಡೀನಿ ನಾನು? ಅತ್ತಿಯವ್ರೆ ನೀವು ಹೋಗ್ರಿ, ನಾನು ಪಾರನ್ ಕರ್ಕೊಂಬರ್ತೀನಿ ನೋಡ್ರಿ. ಹೊತ್ತು ಬಾಳಾಗೈತಿ, ನೀವು ಮಕ್ಕೋ ಹೋಗ್ರಿ. ನಾ ಸಮಾಧಾನ ಮಾಡಿ ಕರ್ಕೊಂಬರ್ತೀನಿ ಹೋಗ್ರಿ. ನೋಡ್ರಿ ಹೇಳಿ ಅಂದ್ರೆ ಆಗಿದ್ದಂಕ್ರು ಹೊಳ್ಳಿ ಬರಂಗಿಲ್ಲ. ಈ ಸಮಾಧಾನ ಮಾಡ್ಕೊಳ್ರಿ. ಹೋಗ್ರಿ ಅತ್ತೀರ, ನೀವು ಮಕ್ಕೋ ಹೋಗ್ರಿ ಅತ್ತೀರ. ಯವ್ವ ನನ್ನ ಹಳೆ ಕುಡಿದು ಬಂದ ನಾನು ವಾಸನೆ ಬರಕತ್ತತಿ. ಏನ್ರಿ ಕುಡಿದು ಬಂದಿರೇನ? ಏಸು ನಾ ಕುಡ್ದಿಲ್ಲಪ್ಪ. ನಾ ಕುಡ್ದಿಲ್ಲ. ಕರೆ ಹೇಳ್ರಿ. ಅದು ನಾ ಹೆಂಗೆ ಕುಡಿಬೇಕಂದ್ರೆ ಅಲ್ಲ. ನಾ ಹಿಂಗೆ ಮನೆ ಬರಕತ್ತಿದ್ನ್ಯಾ, ಬರೋ ಮುಂದಾಗ ಆ ಬಾಟ್ಲಿ ನೋಡಿ, ಗೌಡ ನಿನಗೆ ಮನ್ಸಿಗೆ ತ್ರಾಸ ಭಾಳ ಆಗೈತಿ, ಬಾ ಇಲ್ಲಿ ನಿನ್ನ ಮನಸ್ಸಿನ ಬೇಸರನ ಹೋಗ್ಲಾಡಿಸ್ತೀನಿ ಬಾ ಅಂತೇಳಿ ಕರೆದು ಬಿಡ್ತು ಪಾರು. ನಾವು ಒಲ್ಲಿ ಅಂದೆ ಬಾಟ್ಲಿಗೆ. ಆದ್ರೆ ಆ ಬಾಟ್ಲಿ ಕುಡಿ, ನಿನ್ನ ಮನ್ಸಿನ ಸಮಾಧಾನ ಮಾಡ್ತೀನಿ ಕುಡಿ ಅಂದ್ಬಿಡ್ತು. ಎಷ್ಟು ಹೇಳಾಕತ್ತೈತಿ ಅಂತೇಳಿ ತಟ್ಟಗೆ ತಗೋದಿ ಪಾರು. ಮನ್ಸಿಗೆ ಎಷ್ಟರ ತ್ರಾಸ ಆಗಿರ್ಬೇಕು ನನ್ನ ಹಳೆಯ ಮಗಳಿಗೆ. ಮಕ್ಕಳಾದವರು ತಂದೆ ತಾಯಿಗೆ ನೋವು ಕೊಟ್ರೆ ಎಷ್ಟು ತ್ರಾಸ ಆಗತ್ತೆ. ಜಾಪಾನ ಜತ್ನ ಮಾಡಿ ಹೊಟ್ಟಿಗೆ ಬಟ್ಟೆ ಕಟ್ಟಿ ತಮ್ಮ ಕನಸುಗಳನ್ನೆಲ್ಲ ತ್ಯಾಗ ಮಾಡಿರ್ತಾರೆ ತಂದೆ ತಾಯಿ. ನನ್ನ ಮಕ್ಳು ಚಂದಾಗಿರ್ಲಿ ಅಂತೇಳಿ ಅವ್ರಿಗೆಲ್ಲ ತ್ಯಾಗ ಮಾಡಿ ಜೀವನ ತೀರ್ದಿರ್ತಾರೆ. ಆದ್ರೆ ಮಕ್ಳು ದೊಡ್ಡ ಆದಮೇಲೆ ಅವು ಕರ್ವ ಇರಂಗಿಲ್ಲ. ತಂದೆ ತಾಯಿ ತ್ಯಾಗನ ನೆನಪು ಹಾರಿಬಿಡ್ತಾವೆ ಸ್ವಾದಿಗೇಡಿಗಳು. ಬರೀ ತಮ್ಮ ಸ್ವಾರ್ಥನ ನೋಡ್ಕೊಂಡು ಹೋಕ್ಕವು. ವಯಸ್ಸಾದ್ಮೇಲೆ ತಂದೆ ತಾಯಿಗೆ ಸುಖ ಕೊಡ್ಬೇಕು ಹೆತ್ತ ಮಕ್ಕಳು. ಅಯ್ಯೋ ದೇವ್ರ, ಈಗಿನ ಮಕ್ಕಳ ಅಯ್ಯೋ ಬರೀ ತ್ರಾಸ ಕೊಡ್ತಾವು. ಅದು ಊಟ ಮಾಡಿ ಹೇಳು. ಆಗಿದ್ದೆಲ್ಲ ನೆನಪು ಹಾರಿಬಿಡು. ಇನ್ನೊಂದು ನಾನು ನೆನಪು ಹಾರಿಬಿಟ್ಟೆ. ನಾ ಬಾಟ್ಲಿ ಕುಡಿದ ತಕ್ಷಣ ಎಲ್ಲ ತಲೆಯಾಗಿನ ತೆಗೆದು ಹೋಗಿಬಿಟ್ಟೆ. ನೀನು ಹಂಗೆ ತೆಗೆದು ಹೋಗ್ಬಿಡು. ನೀವು ಗಂಡು ಮಕ್ಕಳು ಕಡಿಕ ಕುಡಿದು ಬಂದು ನೀವು ಸಮಾಧಾನ ಮಾಡ್ಕೊತೀರಿ. ನಾ ಹೆಂಗೆ ಸಮಾಧಾನ ಮಾಡ್ಕೊಳ್ರಿ? ಹೆತ್ಕೊಳ್ರಿ. ಏನೋ ಮಾಡಿದ್ರು ಆಕಿ, ಏನೋ ಮಾಡಿದ್ರು ನನ್ನ ಮಗಳು. ನಾನು ನನ್ನ ಕೈಯಾರೆ ನನ್ನ ಮಗಳನ್ನ ಪೊಲೀಸರಿಗೆ ಹಿಡಿದು ಕೊಡೋಂಗೆ ಮಾಡಿಬಿಟ್ಲಲ್ಲ ನನ್ನ ಮಗಳು. ನನಗದ ಭಾಳ ಬೇಜಾರಾಗ್ಬಿಟ್ಟೈತ್ರಿ. ಬೇಜಾರು ಮಾಡ್ಕೊಂಡಂಗಿಲ್ಲ, ಮರ್ತು ಬಿಡ್ಪಾರು. ನಮ್ಮದು ಹಣೆ ಬರನ ಇರ್ತಿತ್ತು, ಮಾಡೋಕ್ಕೆ ಹೋಗಂಗಿಲ್ಲ. ಆರಾಮಾಗಿದ್ದು ಬಿಡು. ಮೊಮ್ಮಗನ ಕರ್ಕೊಂಡ್ಬಂದೀನಿ. ಮೊಮ್ಮಗನ್ನ ರಾಜ ಬೆಳೆಸೋಣ ಆಯ್ತಾ? ಇನ್ನೆಲ್ಲ ಮರ್ತು ಬಿಡು ಪಾರು. ಇವತ್ತು ನಾನು ಇನ್ನು ಮೆಗಿದ್ದು ಕುಡಿಯಂಗಿಲ್ಲ ಪಾರು ಆಯ್ತಾ? ಬಾಟ್ಲಿ ಕರೆದ್ರು ಒಳ್ಳೆಪ್ಪ ನಾನು ಹೆಂಡತಿ ಬೈತಲ್ಲ ಅಂತ ಹೇಳ್ತೀನಿ ಆಯ್ತಾ ಪಾರು? ಯಾರು ನಂತರ ಮಕ್ಕಳನ್ನ ಬೆಳೆಸ್ಬೇಡ್ರಿ. ತಿನ್ಸೋದ್ರಾಗ ಮಾವು, ಉಣ್ಸೋದ್ರಾಗ ಮಾವು ಮಾಡ್ರಿ. ಆದ್ರೆ ಎಲ್ಲದ್ರಾಗೂ ಮಾವು ಮಾಡಕ್ಕೆ ಹೋಗ್ಬೇಡ್ರಿ. ಇಲ್ಲ ಅಂದ್ರೆ ನನ್ನಂಗೆ ನೀವು ಕಷ್ಟ ಅನುಭವಿಸ್ಬೇಕಾಗತ್ತೆ. ಯವ್ವ ಇವು ಬಿಳಿ ಅಡವಿ ಹೋಗೋದು ಸಾಕಾಗಿ ಹೋಗುತ್ತವ. ಯಾಕೆ ಚಿಕ್ಕಿ ಚಿಕ್ಕಿ ಯಾಕಂದ್ರೆ ಬಿಳಿ ಹೆಂಗೆ ಹೊಲಿಸ್ತಾನ ನಮ್ಮ ಅನಿಸ್ತತಿ. ಅಯ್ಯೋ ನನಗೂ ಆಗಕತ್ತಿ ಯವ್ವ. ನಿಮ್ಮ ಮಾವ ಅಂಕರು ಹೊಲ್ದಾಗ ಕೆಲಸ ಮಾಡ್ತತಿ ಯವ್ವ. ಹಂಗೆ ನೋಡ್ಬೇಕು, ನಮ್ಮನೆ ಮಾಡ್ಕೊಂಬರ್ತಾನ. ಬೇರೆ ಕಲರಿನ ಹಾಕಂದ್ರೆ ನಾ ಯಾಕತ್ತಿ ನಿಮ್ಮ ಮಾವ. ಮುಂದಿನ ತಿಂಗಳ ಲಕ್ಷ್ಮೀ ಸಾಲ ಸೂಟಿ ಕೊಡ್ತೈತಂತ ಒಂದು 15 ದಿನ. ಅಂದ್ಲ. ಮತ್ತು ನನಗೂ ಅಂದ್ಲ ಚಿಗವ ಒಂದು 4-5 ದಿನ ಊರಿಗೆ ಹೋಗ್ಬರೋಣ ಅಂತೇಳಿ. ನನಗೂ ಅಂದ್ಲವ. ಆದ್ರೆ ನಿನಗೆಲ್ಲ ಗೊತ್ತೈತಲ್ಲ ತಂಗಿ. ಈಗ ಯಾವ ಊರಿಗೆ ಕರ್ಕೊಂಡು ಹೋಗಕ್ಕೆ ನಾಯಕಂತಾಳ. ನಾನು ಕೂಡ ಮಾತಾಡಂಗಿಲ್ಲ, ಆದರೂ ಕರ್ಕೊಂಡು ಹೋಗಕ್ಕೆ ನಾಯಕಂತಾಳ. ಯವ್ವ
ನನ್ನ ಊರಿಗೆ ಕರ್ಕೊಂಡು ಹೋಗಿ ಒಂದು 4-5 ದಿನ ಅಡ್ಡಾಡಿ ಬರ್ತೀನಿ ನಮ್ಮ ಗೆಳತಿಯರನ್ನ ಮಾತಾಡ್ಸಿ. ನಾನು ಹೇಳ್ದಂಗೆ ಕೇಳ್ತೀನಿ, ನಾನು ಅವ್ನು ಕೂಡ ಮಾತಾಡಂಗಿಲ್ಲ. ಅದು ಹಂಗಲ್ಲ ಮಗಳೇ, ಹಂಗಲ್ಲ ಯವ್ವ. ಈಗ ನಿನ್ನ ಊರಿಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲೇ ನಿಮ್ಮ ಅತ್ತಿ ನಿಮ್ಮ ಮಾವ ಆಲೆ ನನ್ನ ಸೊಸಿ ಬಂದಾಳ ಅಂತೇಳಿ ಅವರು ಗುಲ್ಲೆ ಬಿಚ್ಚಿ ಬಿಡ್ತಾರ ತಂಗಿ. ಮತ್ತು ಊರಾಗ ಅಯ್ಯ ರೇನೋ ಅವ್ನ ಮಗನ ಕೊಟ್ರಂತ ನೋಡಂತೆ ಹಿಂಗತಿ ಅಂತಾರ. ಅದಕ್ಕೆ ಬ್ಯಾಡ ಅಂತ ಅಂದ್ರೆ ಇನ್ನೂ ನಿಂದು ಕಲಿಯೋದೈತಲ್ಲ, ಕಲಿಯೋದು ಮುಗಿಲಿ ಅಂತ ಹಿಂದೆಗಡೆ ಊರಾಗ ಹೇಳಕ್ಕೆ ಬರ್ತೈತಿ. ಅದಕ್ಕೆ ಅಯ್ಯೋ ದೇವ್ರೆ ಯವ್ವೇ ಯವ್ವ. ಏನು ಹೇಳ ಮಗಳ? ಮತ್ತು ಅದ ಬಿ ನಾವಿನಾಗ ಫೋನ್ ಹಚ್ಕೊಡ್ಬೇ, ಒಂದು ಎರಡು ಮಾತು ಮಾತಾಡ್ತೀನಿ ಬಿ. ಆಟ ಹಿಂದೆಗಡೆ ಹಚ್ಕೊಡ್ತೀನಿ ತಗೋ. ನಮ್ಮ ಬಂದಾಗಿಂದೂ ಕೇಳಾಕತ್ತೀನಿ ಫೋನ್ ಹಚ್ಕೊಡ ಅಂತೇಳಿ ನಮ್ಮಕ್ಕತ್ತ. ಯಾಕ ಇಲ್ಲಿ ನಮ್ಮನೆ ಮಕ್ಳು ಹೋಗ್ಬೇಕು ಸೀರೆ ಮಾತಾಡ್ಗೋಣ ಚಂದ ಇರ್ತಾವ. ಯಾಕ ನೋಡ್ ಬರು ಬಾ. ಅಯ್ಯೋ ಇನ್ನೆಲ್ಲಿದ್ ಬಿಡು, ಇನ್ನೇನು ಬಂದಾಗ ನೋಡು ನನ್ನ ತಡಿ. ಅಯ್ಯೋ ಬಾ ಕಡಿಮೆ ರೇಟ್ ಅದಾವ ಅಂತಿಕ್ಕ. ಮತ್ತು ನೀನು ಪೂಜೆ ಪುನಸ್ಕಾರ ಮಾಡ್ತಿರ್ತೀಯ, ಇನ್ನು ಶ್ರಾವಣನೂ ಬಂತ. ಅದಕ್ಕೆ ನೋಡು ಬಾ, ಇಷ್ಟ ಆತಂದ್ರೆ ತೊಗೊಳಕಂತಿ. ಒಂದು ಕೊಟ್ರ ಒಂದು ಪಿರಿ ಅಂತಿಕ್ಕ. ಮತ್ತು ಮನ್ಯಾಗ ನಿನಗೂ ಸುಶಿ ಅದ. ಹೌದಿಲ್ಲ, ನಿನಗೂ ಬೇಕಾಕವ್ ನೋಡು ಬರುವ. ನಡಿಯವ ಹಂಗಾದ್ರೆ ಹೋಗ್ಬರು. ಸೀರೆ ನೋಡಿ ಬರ್ತೀವಿ, ಅಲ್ಲೆಲ್ಲೇ ನಿಮ್ಮ ಸಿಗವ ಕರ್ಕೊಂಡು ಹೋಗಂತ. ನೀನು ಬರ್ತೀಯ ಮತ್ತೆ? ಅವ ಫೋನು ಚಾರ್ಜಿಗೆ ಹಾಕ್ಯ ಯಾವ ಒಟ್ಟರು ಅಲ್ಲಿ. ನಾ ಹಿಂದಗಡೆ ನವೀನ್ ಕೂಡ ಮಾತಾಡ್ತೀನಿ ಫೋನ್ ಹಚ್ಚಿ. ಯಾವ ನಂದು ಓದ್ಕೊಳೋದೈತೆ, ನೀವು ಹೋಗು. ಸಿಕ್ತು ಫೋನು. ಇದು ನವೀನ ನಂಬರು. ಇದೇನ ಫೋನಾಗ ಹೋಗೋವಲ್ಲ ಇವ್ನ ನಂಬರಿಗೆ. ಅಯ್ಯಯ್ಯ ಇದ ನಂಬರ್ ಇತ್ತು, ಏನು ಬದಲು ಮಾಡ್ಯ ನೀನು? ಅಯ್ಯಯ್ಯ ಇದ್ರಾಗ ನವೀನ ನಂಬರ್ ಇದಾಗಿತ್ತು, ಹಚ್ಚಿದ್ರ ಹೋಗೋವಲ್ದು, ಅಸ್ತಿತ್ವದಲ್ಲಿ ಇಲ್ಲ ಅಂತ ಇದ್ದಾರೆ. ಮತ್ತೇನು ಬೇರೆ ನಂಬರ್ ತಗೊಂಡೇನು? ಏನೋ ಯವ್ವ ಸುಮ್ಮನೆ ಹೋಗೇನಂತೆ ಈ ಸೀರೆ ತಗೊಂಡಿವ. ಯವ್ವ ಇಬ್ರು ಬರೀ ಕೈಲಿ ಬರಬಾರ್ದಿನಂತೆ. ಅಯ್ಯ ಸೀರೆ ಕಮ್ಗೆ ಇದ್ದಿದ್ದಿಲ್ ತಗೋ ಸೀರೆ. ಅಲ್ಲೇ ನಮ್ಮ ಇಲ್ಕಲ್ನಾಗ ಯವ್ವ ಮಿನ್ನ ಸೀರೆ ಅಲ್ಲನ ಇಲ್ಕಲ್ ದಡಿ ಸೀರೆ ಎಷ್ಟು ಚಂದ ಕಾಣಿಸ್ತಾವೆ. ಸುಮ್ಮನೆ ಇಬ್ರು ಬಿಟ್ಟು ಬರಬಾರ್ದಂತ ತಗೊಂಬಂದಿನಿ. ಇವೇ ದಡಿ ಸೀರೆ ಹೇಳ್ತ ಬಾ ತುಟ್ಟಿದೀವಿ ಸೀರೆ. ಎಲ್ಲರೂ ಚಲೋ ಅದಾವ ಅಂದ್ರೆ ಬಿಡು ಒಯ್ಯಕ್ಕ. ಅದಕ್ಕೆ ನಾ ಹೋಗಿ ನೋಡಿ ಅಂತಂದೆ. ಆಕಿ ನೋಡಿದೆ ಸೀರೆ ತೊಗೊಳೋದಿತ್ತು ಅಂದ್ರೆ ಒಳ ಬರ್ರಿ, ಇಲ್ಲಾಂದ್ರೆ ಬ್ಯಾಡ ಅಂತಂದ್ಲು. ಎಂತಕ್ಕಿರ್ಬೇಕು ನೋಡಿಕಿ, ವ್ಯಾಪಾರ ಮಾಡುವರು ಲಕ್ಷಣಲ್ಲಿ ಅದು. ಹೌದು ಅಯ್ಯಕ್ಕ, ನಂಗೆ ಗೊತ್ತಲ್ಲಿ ಅಕ್ಕ. ಎಲ್ಲಿ ಬಿಡು, ಕಡೆಗೆ ನಾನು ಉಟ್ಕೊಂತೀನಿ. ಮತ್ತು ನಮ್ಮ ಸೊಸಿನ ಕೇಳ್ತೀನಿ, ಇಷ್ಟ ಹುಡುಗ ಬರುವಲ್ಲಿ ಅಂದ್ರೆ ಬಿಡು. ಮತ್ತು ಯಾರು ಮನೆಗೆ ಬೀಗರು ಬಿದ್ರು ಬಂದಿರ್ತಾರಲ್ಲ ಅವ್ರು ಕೊಡಾಕ ಬರ್ತೈತಿ. ಸರಿ ಆಯ್ತು ಬೇಕು. ಯಾಕ ನಿನ್ನ ಫೋನ್ ತೊಗೊಂಡು ಫೋನ್ ಹಚ್ಚಕತ್ತಾಳ ನಾನು ನವೀನಿಗೆ. ಅಯ್ಯ ಈ ಕೇಟಿದ್ದಾಳ ಬಾ, ಈಕಿತಿನ ಪಕ್ಕ ಅದೀನಿ ನಾನು. ಈಕಿ ಹಿಂಗತಿ ಮಾಡ್ಬೋದು ಅಂತೇಳಿ ಗೊತ್ತಿದ್ದನ ಅವ್ನ ನಂಬರ್ನು ಬೇರೆ ಕೊಡಿಸ್ಬಿಟ್ಟಿವು. ಹೊಸ ನಂಬರ್ ಕೊಡಿಸ್ಬಿಟ್ಟ ನನ್ನ ಮಗ. ಅದ್ರಾಗ ಏನು ಹುಡ್ಕೊಂತ ಅದ ಹಳೆ ನಂಬರ್ಗೆ ಹೊಳ ಮಾಡಕ್ಕೆ ಫೋನ್ ಹಚ್ಚಿದ್ರೂ ಹೋಗಂಗಿಲ್ಲ ಅದು. ಲಕ್ಷ್ಮಿ ಯಾಕವ ಯಾರಿಗೆ ಫೋನ್ ಹಚ್ಚಕತ್ತಿದ್ದಿ? ಅದು ಯವ್ವ ಅದು ಅಣ್ಣಗೆ ಹಚ್ಚಕತ್ತಿದ್ದೆ. ಅದು ಅಂದ್ರೆ ನಂದು ಒಂದು ಇದನ್ನ ಇದು ಇದು ಜಾತಿ ಪ್ರಮಾಣ ಪತ್ರ ತೆಗೆಸ್ಬೇಕಿತ್ತಾವೆ. ಅದಕ್ಕೆ ಹೇಳೋ ನಾನು ಫೋನ್ ಹಚ್ಚಕ್ಕೆ ಹೋದೆ. ಅದು ಅಣ್ಣಂದು ನಂಬರು ಯಾಕೆ ಹತ್ತಲೇ ಇಲ್ಲ. ಸರಿ ಆತ, ನಾ ಅಲ್ಲಿ ಹೋಗಿ ಹೇಳ್ತೀನಿ ತಗೋ, ನಿಮ್ಮ ಅಣ್ಣಗೆ ತೆಗೆಸಿರಪ್ಪ ಅಂತೆ. ಅವನು ಕೇಳೇನ ಯವ್ವ ಫೋನ್ ನಂಬರ್ ಚೇಂಜ್ ಮಾಡ್ಕೊಂಡ ನನ್ನ ನವೀನಂತೆ. ಯಾಕ ಮತ್ತು ನೀನು ನಿಂದ್ರಂಗಿಲ್ಲ ಹೋಗ್ತೀನಂತಿ. 1-2 ಚಪಾತಿನಾರ ಮಾಡ್ತೀನಿ. ಮತ್ತು ಅಲ್ಲಿ ಟ್ರೈನ್ಯಾಗ ಏನು ತಿಂತೀಯವ, ಅಲ್ಲಿ ಇದು ಊಟ ಸರಿ ಇರಂಗಿಲ್ಲ ಬಿಡಂಗಿಲ್ಲ. ಸರಿ ಆಯ್ತು ತಗೋರವ. ಯವ್ವ ಆಗಿಲ್ಲ ಅಂದಲ್ವೇ ನವೀನ ಹಚ್ಕೊಡ ಅಂತೆ. ಅಯ್ಯೋ ತಂಗಿ, ಈಗ ಅವರು ಏನು ಮಾಡ್ಯಾರ ಅಂದ್ರೆ ಅದು ಸಿಮ್ಮು ಬ್ಯಾರೆ ಕೊಡಿಸ್ಬಿಟ್ಟ ಅವಂಗ. ಹಿಂಗಾಗಿ ಅವ್ನ ನಂಬರು ನನ್ನ ಕಡೆ ಸಟ್ಟಿಲ್ಲ ತಂಗಿ. ಯಾಕ ಮತ್ತು ನೀನು ಮತ್ತು ನವೀನ ಮಾತಾಡ್ಬೇಡ ಅಂತ ಹೇಳ್ತಲ್ಲ, ಅದಕ್ಕೆ ಮತ್ತೆ ಫೋನ್ ಹಚ್ಚೈತೆ ಮಾತಾಡ್ಯಾರ ನೀನು ಮತ್ತೆ ಹಚ್ಚಿಗಿಚ್ಚಿ ಅಂಥೇಳಿ ಅವ್ರವ್ವ ಫೋನ್ ನಂಬರ್ ಬದಲು ಮಾಡ್ಸ್ಯಾಳ. ಅನ್ನಿ ನಾನು ಫೋನ್ ನಂಬರ್ ಕೊಡ ತಮ್ಮನಿಂದ ಅಂತಂದ್ರೆ ಅವ್ರವ್ವ ಬ್ಯಾಡವಾ ರೇನಕ್ಕ, ಇವು ಮಾಡಿ ಹುಡುಗರು ಮತ್ತೆ ಏನು ಕೇಳ್ತಿ ಬ್ಯಾಡವಾ, ಒಂದಿಷ್ಟು ದಿನ ಅವರಿಬ್ರು ದೂರ ಇದ್ರೆ ಚಂದ. ಅವಂಗೂ ಕೆಲಸದ ಮ್ಯಾಗ ಕ್ಯಾಲ್ ಹೋಗ್ಲಿ, ಮತ್ತು ಆಕೆರ ಫೋನ್ ಹಚ್ಚಲಿ ಇವನಾರ ಫೋನ್ ಹಚ್ಚಲಿ. ಅಲ್ಲ ನಂಬರ್ ಗೊತ್ತಾಗಿ ಮತ್ತೆ ಇಬ್ಬರು ಒಬ್ರನ್ನ ಫೋನ್ ಹಚ್ಚಿದ್ರಿ ಅಂದ್ರೆ ಮತ್ತೆ ಹಚ್ಚಿ ಮಾತಾಡ್ಕೊಂತ ಇದ್ರ ಅವು ಮತ್ತೆ ಬೇರೆ ಕಡೆ ಆಕತಿ ಅವು ಕ್ಯಾಲ. ಅದಕ್ಕೆ ಬ್ಯಾಡ ಅಂತಂದ್ಲ, ಅದಕ್ಕೆ ಅವ್ನ ನಂಬರ್ ಇಲ್ಲವ. ಕಡಿಗೆ ನೀಂದರ ಕೊಡ ಯವ್ವ ಅಂತಂದ್ರೆ ತಂದು ಕೊಡ್ಲಿಲ್ಲಕ್ಕಿ. ಯವ್ವ ಸುಮ್ಮಿರು, ನನ್ನ ಸೊಸಿ ಓದಿ ದೊಡ್ಡ ಮನುಷ್ಯಾಳ ಅಲ್ಲಿ, ಇವ ಅಂಕರು ಭಾಡೆ ಚಂದ ಓದ್ಲಿಲ್ಲ. ನನ್ನ ಸೊಸಿನಾರ ಓದ್ಲಿ ಅಂತಂದ್ಲು. ಆಕಿ ನಂಬರ್ ಸತ್ಯ ಕೊಟ್ಟಿಲ್ವ, ಇಲ್ಲ ಅಂದ್ರೆ ಹಚ್ಚಿ ಕೊಡ್ತಿದ್ದಿಲ್ಲ ಲಕ್ಷ್ಮಕ್ಕ ನಿನಗ ಫೋನ್. ನಿಮ್ಮ ಅತ್ತಿ ನಿಮ್ಮ ಮಾವ ಅಂಕರು ನೀ ಚಂದಾಗ ಓದ್ಬೇಕು, ಎಲ್ಲಾರ ಮುಂದೂ ಹೌದೌದು ಅನ್ನಿಸ್ಕೋಬೇಕು ಅನ್ನೋದೈತಿ. ನೀ ಚಂದಕ್ಕೆ ಓದು. ಯವ್ವ ಪ್ರೀತಿ ಅನ್ನೋ ಗುಂಡು ಆಟ್ಲಗು ಬಿಡಂಗಿಲ್ಲ ಇದು. ನನಗೆ ಇಂಥವು ಎಲ್ಲ ಆಟ ಗೊತ್ತು. ಅದಕ್ಕೆ ಏನು ಮಾಡ್ಬೇಕು ಅನ್ನೋ ಮಾಡ್ತೀನಿ ನಾನು.